ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಏನಪ್ಪ ಇದು ಫೈನಲಿ ರಾಮಾಚಾರಿ ಮಾನ್ಯತಾ ಮಾತನ್ನ ನಂಬೇ ಬಿಟ್ನ ಈ ಕಡೆ ಚಾರುಗತಿ ಏನಾಗಿದೆ ಅದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಇಲ್ಲಿ ಚಾರು ರಾಮಾಚಾರಿ ಬಬ್ಕೆ ತಗೋತಾಳೆ ತನ್ನ ಫ್ರೆಂಡ್ ಪಿಂಕಿ ಬರ್ಡೇಗೆ ಹೋಗಬೇಕು ಅಂತ. ಆದರೆ ಅಲ್ಲಿ ಪಿಂಕಿ ಬರ್ಡೇ ಕರೆದಿರೋದೆ ಅವಳ ಬಾಯ್ ಫ್ರೆಂಡ್ ವಿಗೋಸ್ಕರ. ಈ ಕಡೆ ವಿ ಅಂತೂ ಚಾರು ಮೇಲೆ ಕಣ್ಣು ಹಾಕಿದಾನೆ. ಅದಕ್ಕೂ ಮುನ್ನ ಈ ಕಡೆ ಚಾರುನ ನನ್ನ ಕಡೆ ಸೆಳ್ಕೋಬೇಕು ಅಂತ ಅಂದ್ಕೊಂಡೆ ಫೋನ್ ನಂಬರ್ ತೊಗೊಂಡು ಚಾರುಗೆ ಕಾಲ್ ಮಾಡ್ತಾನೆ. ಪಿಂಕಿ ಬರ್ಡೇಗೆ ಬರ್ತಿದ್ರಲ್ವಾ ಅಂತ ಕೇಳ್ತಿದ್ದಾಗೆ ಹೌದು ಬರ್ತಿದ್ದೀನಿ ಅಂತ ಹೇಳ್ತಾಳೆ ಚಾರು. ನಾನೇ ಬಂದು ನಿಮ್ಮನ್ನು ಪಿಕ್ ಮಾಡ್ತೀನಿ ಅಂದಾಗ ಅದು ಸ್ವಲ್ಪ ಇರ್ಸು ಮುರ್ಸು ಅನ್ನೋತ್ತೆ ಚಾರುಗೆ. ಆದರೆ ಅವಳು ಹೇಳೋಕ್ಕೂ ಅವಕಾಶ ಕೊಡದೆ ಪಿಂಕಿಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಗುಡ್ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಪ್ಲೀಸ್ ನೀವು ಬರಲೇಬೇಕು, ನೀವು ಬರದೇ ಇದ್ರೆ ಸರ್ಪ್ರೈಸ್ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ಪ್ಲೀಸ್ 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 ನಾನೇ ಬಂದು ನಿಮ್ಮನ್ನ ಪಿಕ್ ಮಾಡ್ತೀನಿ, ಎಲ್ಲರೂ ಕೂಡ ಸೇರಿಕೊಂಡು ಪಿಂಕಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೋತಾರೆ. ಫೈನಲಿ ಇಲ್ಲಿ ವಿ ಚಾರುನ ಒಂದು ಪಿಕ್ ಮಾಡ್ತಿದ್ದಾನೆ. ಈ ಕಡೆ ಚಾರು ಕೂಡ ಅವನ ನಂಬಿ ಪಿಂಕಿ ಬರ್ಡೇಗೆ ಅವನ ಜೊತೆ ಹೋಗ್ತಿದ್ದಾಳೆ. ಈ ಕಡೆ ಚಾರು ಬರ್ತಿದ್ದಾಗೆ ಪಿಂಕಿಗಂತೂ ಫುಲ್ ಖುಷಿ ಆಗುತ್ತೆ. ಫೈನಲಿ ಬಂದ್ಯಲ್ಲ, ನೀನು ನೋಡಿ ನಂಗೆ ತುಂಬ ಖುಷಿ ಆಯಿತು, ಎಲ್ಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಫೈನಲಿ ಇಲ್ಲೂ ಖುಷಿಯಾಗಿ ತನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದಾರೆ, ಅವ್ರ ಜೊತೆ ಚಾರು ಮಾತಾಡ್ತಿದ್ದಾಳೆ. ಇಲ್ಲಿ ಪಿಂಕಿ ಮಾತ್ರ ನೋ ಪರವಾಗಿಲ್ಲ ವಿ, ನೀನು ಅಂದ್ಕೊಂಡಾಗೆ ಮಾಡಿದ್ಯಾ. ಫೈನಲಿ ಚಾರು ಬರ್ಡೇಗೆ ಬಂದೇ ಬಿಟ್ಲು. ಇನ್ನೇನು ಪ್ಲ್ಯಾನ್ ನಿಂದು ಅಂತ ಕೇಳ್ತಿದ್ರೆ ಅವಳು ನೋಡ್ತಾರು ಈ ಒಂದು ಬರ್ಡೇ ಮುಗಿಯೋದ್ರೊಳಗೆ ನನ್ನವಳಾಗ್ತಾಳೆ, ಜೊತೆಗೆ ನನ್ನವಳಾಗೆ ಮಾಡ್ಕೋತೀನಿ ಅಂತ ಹೇಳ್ತಿದ್ರೆ ಅದು ಶುರುವಾಗಬೇಕು ಅಂದರೆ ಫಸ್ಟು ಡ್ರಿಂಕ್ಸ್ ಪಾರ್ಟಿ ಸ್ಟಾರ್ಟ್ ಆಗಬೇಕು. ಡ್ರಿಂಕ್ಸ್ ಪಾರ್ಟಿ ಸ್ಟಾರ್ಟ್ ಆದಮೇಲೆ ಅವಳು ಕುಡ್ತಕ್ಕೆ ಒಂದು ಲಿಮಿಟೇ ಇಲ್ಲ. ಅವಳು ತುಂಬಾ ದೊಡ್ಡ ಕುಡ್ಕಿ, ಕುಡಿದ್ರೆ ಅವಳ ಮೇಲೆ ಅವಳಿಗೆ ಪ್ರಜ್ಞೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಫೈನಲಿ ಪಾಪ ಇಲ್ಲಿ ಚಾರು ಕುಡಿಯೋದಿಲ್ವೇ ಇಲ್ಲ ಅಂತ. ಈ ಕಡೆ ಡ್ರಿಂಕ್ಸ್ ಪಾರ್ಟಿ ಶುರುವಾಗುತ್ತೆ. ಎಲ್ಲರೂ ಕೂಡ ಹವೆ ಡ್ರಿಂಕ್ಸ್ ಅಂತ ಹೇಳಿ ಕೊಡ್ತಿದ್ರೆ ಈ ಕಡೆ ಚಾರು ಮಾತ್ರ ಬೇಡ ಬೇಡ ಅಂತಿದ್ದಾಳೆ. ಏನಮ್ಮ ಅಷ್ಟೆಲ್ಲ ಕುಡಿತಾ ಇದ್ದ, ಆದರೆ ಇವತ್ತೇನಿದು ನೋಡೋಕೆ ವೇಷನೂ ಬೇರೆ, ಈ ಕಡೆ ಕುಡಿಯೋದು ಇಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಕೇಳ್ತಿದ್ರೆ ಹೌದು ನಾನೀಗ ಕುಡಿಯೋ ಅಭ್ಯಾಸ ಬಿಟ್ಬಿಟ್ಟಿದ್ದೀನಿ, ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾಳೆ. ಈ ಕಡೆ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಚಾರುನ ಕುಡಿಯೋದನ್ನು ತಪ್ಪಿಸೋಕೆ ಸಾಧ್ಯ ಆಗೋದೇ ಇಲ್ಲ. ಚಾರುನ ಕುಡಿಸೋಕೆ ಸಾಧ್ಯ ಆಗೋದೇ ಇಲ್ಲ. ನಂತರ ಈ ಕಡೆ ಫೈನಲಿ ವಿ ಒಂದು ಪ್ಲ್ಯಾನ್ ಮಾಡ್ತಾನೆ. ಪ್ಲ್ಯಾನ್ ಮಾಡಿದೆ, ಸರಿ ನೀವು ಡ್ರಿಂಕ್ಸ್ ತೊಗೋಬೇಡಿ, ಕೂಲ್ ಡ್ರಿಂಕ್ಸ್ ತೊಗೊಳ್ಳಿ ಅಂತ ಹೇಳಿ ಕೂಲ್ ಡ್ರಿಂಕ್ಸ್ನ ತರೋಕೆ ಹೇಳ್ತಾನೆ. ಬಟ್ ಆಲ್ರೆಡಿ ಆ ಕೂಲ್ ಡ್ರಿಂಕ್ಸ್ ತರೋರಿಗೆ ಮತ್ತೆ ಬರೋ ಔಷಧಿ ಹಾಕಿ ಅದಕ್ಕೆ ಡ್ರಿಂಕ್ಸ್ ಮಿಕ್ಸ್ ಮಾಡು ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ. ಫೈನಲಿ ಮಿಕ್ಸ್ ಆಗಿರುವ ಆ ಡ್ರಿಂಕ್ಸ್ನ ಚಾರು ಕುಡಿತಿದ್ದಾಗ ಅವಳಿಗೆ ಮತ್ತೆ ಜಾಸ್ತಿ ಆಗುತ್ತೆ. ಜಾಸ್ತಿ ಹಾಕಿತಿದ್ದಾಗ ಈ ಕಡೆ ಒನ್ ಬೈ ಒನ್ ತಗೋತಾನೆ ಹೋಗ್ತಾಳೆ. ಫೈನಲಿ ವೀಚು ಕೂಡ ರೆಕಾರ್ಡ್ ಆಗ್ತದೆ. ನಂತರ ಈ ಕಡೆ ವೈಶಾಖಾಗ ನೀನು ಚಾರಿನ ಆ ಮನೆಯಿಂದ ಹೋಗ್ತಿದ್ದಾಗೆ ಆ ಜಾಗಕ್ಕೆ ಕೇಕೆ ಬರ್ತಾನೆ. ನಿನಗೆ ಆ ವಿಷಯ ಗೊತ್ತಿರಬೇಕು, ಯಾಕೆ ಅಂದರೆ ಅವ್ನಿಗೆ ಏನಾದ್ರು ಸಹಾಯ ಬೇಕು ಅಂದರೆ ನೀನು ಸಹಾಯ ಮಾಡಬೇಕಾಗುತ್ತೆ. ಆ ಮನೆಯಿಂದ ಚಾರು ಆಚೆ ಬರಬೇಕು ಅಂತ ಮಾನ್ಯತಾ ಹೇಳಿದ್ರೆ ಈ ಕಡೆ ಕೀಕೆ ಕೂಡ ಚಾರು ಆ ಮನೆಯಿಂದ ಆಚೆ ಬರಬೇಕು, ಚಾರು ಆ ಮನೆಯಲ್ಲಿ ಕೆಟ್ಟವಳಾಗಬೇಕು, ಆ ಮನೇನ ಒಡಿಬೇಕು, ಆ ಮನೆಯಿಂದ ಹೊರಗಡೆ ಅವರು ದಬ್ಬಬೇಕು, ಅವಳ ಮನೇಲಿ ಚೆನ್ನಾಗಿ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಕೇಕೆ ನೋಡಿ ಅವಳಿಗೆ ಭಯ, ಆದರೂ ಪ್ಲ್ಯಾನ್ ಮಾತ್ರ ಸುಪ್ಪೋ ಬಂದ ಅನಿಸುತ್ತೆ. ಮನೆಗೆ ಬರ್ತಿದ್ದಾಗೆ ಫೈನಲಿ ಅಪ್ಪ ಇನ್ನು ಚಾರಿ ಸಂಸಾರ ಹಾಳಾಗುತ್ತೆ, ನಾನು ಬಯಸ್ತಿದ್ದೆ ಅವ್ರ ಅಮ್ಮನೇ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾಳೆ. ಅಲ್ಲಿ ಮಾವ ಎದುರಿಗಿರ್ತಾರೆ. ನೋಡಿದ್ರೆ ಮಾವ ನನ್ನಿಂದ ಏನೂ ಆಗ್ತಿರ್ಲಿಲ್ಲ, ಯಾಕಂದರೆ ಚಾರು ಅಡ್ಡ ಬರ್ತಿದ್ಲು. ಆದರೆ ಇವತ್ತು ನಿಮ್ಮ ಮಗ ಚಾರಿ ಸಂಸಾರ ಹಾಳಾಗತ್ತೆ. ಮಾನ್ಯತಾ ಮೇಡಮ್ ಅಂಥ ಪ್ಲ್ಯಾನ್ ಮಾಡಿದ್ದಾರೆ. ಎಂಥ ಪ್ಲ್ಯಾನ್ ಗೊತ್ತಾ, ಖಂಡಿತ ಇನ್ನು 2 ದಿನ ಹೊಸ ಅಧ್ಯಾಯ ಶುರುವಾಗುತ್ತೆ. ನೀವು ಮಲಗಿರೋ ಕಡೆನೇ ಮಲಗಿ ರೆಸ್ಟ್ ತೊಗೊಳ್ಳಿ, ನಾನೂ ಕೂಡ ಖುಷಿಯಿಂದ ನಿದ್ರೆ ಮಾಡ್ತೀನಿ. ಯಾಕೆ ಹೇಳಿ, ಯಾಕಂದರೆ ಚಾರಿ ಸಂಸಾರ ಹಾಳಾಗುತ್ತೆ. ಅದು ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತದೆ. ಅಂತಂಥ ಪ್ಲ್ಯಾನ್ ಅಲ್ಲ, ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥ ಪ್ಲ್ಯಾನ್. ನಾನು ನಿಮ್ಗೆ ಸತ್ಯ ಹೇಳ್ತೀನಿ ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸತ್ಯ ಹೇಳೋದಿಲ್ಲ. ಇವಾಗಲೇ ಸತ್ಯ ಬಿಚ್ಚಿಟ್ರೆ ಏನು ಯೂಸ್ ಆಗುತ್ತಾ? ಫಿಲಿಮ್ ಬರೋಕ್ಕೂ ಮುನ್ನನೇ ಫಿಲಿಮ್ ತೋರ್ಸೋಕ್ಕಾಗತ್ತಾ? ಫಿಲಿಮ್ಗೆ ವೆಯ್ಟ್ ಮಾಡಿ ನೋಡಲೇಬೇಕಾಗುತ್ತೆ. ಜಸ್ಟ್ ಟ್ರಯಲ್ ತೋರಿಸ್ಬಹುದು ಅಷ್ಟೇ ಅಂತ ಹೇಳ್ತಾಳೆ, ಖುಷಿ ಪಡ್ತಾಳೆ. ಈ ಕಡೆ ಶಾಸ್ತ್ರಿಗಳಿಗೆ ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಅವ್ರಿಗೆ ಸಿಟ್ಟು ಆಗ್ತದೆ. ಬಟ್ ಕೋಪ ಬರ್ತದೆ, ಏನೂ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ನಂತರ ಈ ಕಡೆ ಮಾನ್ಯತಾ ಅವರು ಮತ್ತೊಂದು ಪ್ಲ್ಯಾನ್ ಮಾಡ್ತಿದ್ದಾರೆ. ರಾಮಾಚಾರಿ ಮನಸ್ಸಲ್ಲಿ ತಾನು ಒಳ್ಳೆಯವಳು ಅಂತ ಪೋಟ್ರಿ ಆಗಬೇಕು ಅಂತ ರಾಮಾಚಾರಿಗೆ ಕಾಲ್ ಮಾಡ್ತಾರೆ. ಚಾರು ಮೇಡಮ್ ಇಲ್ಲ ಅಂತಿದ್ದಾಗ ನಾನು ನಿನ್ನ ಜೊತೆನೇ ಮಾತಾಡಬೇಕು ಅಂತ ಕಾಲ್ ಮಾಡಿದೆ ರಾಮಾಚಾರಿ. ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡ, ನನ್ನ ಮಗಳು ಅವಳ ಗಂಡನ ಮನೆಯಲ್ಲಿ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಆದರೆ ನನ್ನ ಮಗಳು ಉತ್ತರ ಆದರೆ ನೀನು ದಕ್ಷಿಣ, ಇಬ್ಬರು ನಡುವೆ ಕೂಡ ಅಜಗಜಾಂತರ ವ್ಯತ್ಯಾಸ ಇತ್ತು. ಅದಕ್ಕೋಸ್ಕರ ಎಲ್ಲಿ ನನ್ನ ಮಗಳು ಸಂಸಾರ ಸರಿಯಾಗಿ ಮಾಡೋದಿಲ್ವ, ನಿಮ್ಮಿಬ್ಬರ ನಡುವೆ ಅಡ್ಜಸ್ಟ್ ಆಗೋದಿಲ್ಲ ಅಂತ ಅಂದ್ಕೊಂಡು
ನಾನು ನಿನ್ನಿಂದ ದೂರ ಮಾಡೋಕ್ಕೆ ನನ್ನ ಮಗಳನ್ನ ನೋಡ್ದೆ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ. ನಾನೇ ಹುಡುಕಿದ್ರು ಕೂಡ ನನ್ನ ಮಗಳಿಗೆ ನಿನ್ನಂಥ ಗಂಡನ್ನ ತರೋಕೆ ಆಗ್ತಿರ್ಲಿಲ್ಲ. ನನಗೆ ನಿನ್ನ ಬಗ್ಗೆ ಅಭಿಮಾನ ಇದೆ, ಆದರೆ ನನ್ನ ಮಗಳ ಬಗ್ಗೆ ಇದ್ದಿದ್ದ ಭಯ ನನ್ನ ಆ ರೀತಿ ಮಾಡೋವಾಗ ಮಾಡಿಬಿಡ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ರಾಮಾಚಾರಿ ಅಂತ ಹೇಳ್ತಾರೆ. ಈ ಕಡೆ ಚಾರಿ ಕೂಡ ಕನ್ಫ್ಯೂಷನ್ಗೆ ಸಿಕ್ಕಾಕೊಂಡಿದ್ದಾನೆ. ನಂತರ ಮಾನ್ಯತಾ ಅವರು ನೋಡ್ತಾ ಇರೋ ರಾಮಾಚಾರಿ ಒಳ್ಳೆಯವ್ರ ರೀತಿ ಅಂತ ಅನ್ಕೊಂಡೆ ನಿನ್ನನ್ನು ಆ ಜಾಗದಿಂದ ಖಾಲಿ ಮಾಡಿಸಿ ಕೀಕೆನ ನಿನ್ನ ಜಾಗಕ್ಕೆ ತಂದು ನಿನ್ನನ್ನು ಹೇಗೆ ಕೆಟ್ಟವನಾಗಿ ಮಾಡ್ತೀನಿ ಅಂತ ನೋಡ್ತಾ ಇರುವಂಥ ಮಾನ್ಯತಾ ಅನ್ಕೋತಿದ್ದಾರೆ. ಫೈನಲಿ ಇಲ್ಲಿ ಚಾರಿ ಜಾಗಕ್ಕೆ ಕೀಕೆ ಬರ್ತಿದ್ರೆ ಈ ಕಡೆ ಚಾರು ಜೀವನದಲ್ಲಿ ನಡೀಬಾರದ್ದು ನಡೆದು ಹೋಗ್ತದೆ. ಹಾಗಿದ್ರೆ ಏನಾಗ್ತದೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.